ರೇಟ್ ಜಾಸ್ತಿ ಆಗೋದೇನೋ. ಈ ಅಂಗಡಿಗೆ ಹೋಗಿ ದಿನ ಅಪ್ಪು ಆಲೆ ಅಣ್ಣ ಅವತ್ತು ಆ ರೇಟು ಅಂದರೆ ಇಲ್ಲ ಈಗ ರೇಟ್ ಚೇಂಜ್ ಆಯಿತು ತಕೋ ಆಲೆ ಮುಂದಕ್ಕೂ ಚೇಂಜ್ ಆಯಿತು. ಬರೀ ಇದೇ ಗೋಳಾಗೋಗದೆ. ದುಡ್ಡ ಹೆಂಗೆ ಜನಗಳ ಹತ್ರ ಮೋಸ ಮಾಡಿ 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 ಕಿತ್ಕ ತಿಂತಾರೆ ಅಂದರೆ ಕೇಳಿದ್ರೆ ಬಜೆಟಲ್ಲಿ ಅದೇನೋ ಮಾಡೋರೆ ಅದರಿಂದ ಈಗ ಎಲ್ಲ ಜಾಸ್ತಿ ಆಯ್ತಾವೆ ಅಂತಾರೆ. ಮಾತೆತ್ತಿದ್ರೆ ಈ ಒಂದು ವಾರ ಇದ್ದದ್ದು ಆಲೆ ಇನ್ನೊಂದು ವಾರಕ್ಕೆ ಜಂಪು, ಇನ್ನೊಂದು ವಾರಕ್ಕೆ ಜಂಪು. ಇವು ರೇಟ್ ಜಾಸ್ತಿ ಮಾಡ್ಕೊ ಹೋಯ್ತಾ ಇರ್ತಾರೆ. ಒಟ್ಟಿನಲ್ಲಿ ಬಡವರು ಬಗ್ರ ಬದುಕಕ್ಕಂತೂ ಬಿಡಲ್ಲ. ಶ್ರೀಮಂತರು ಆಯ್ತಾನೆ ಇರ್ತಾರೆ. ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ವರ್ಕು ರನ್ನಿಂಗ್ ನಾವು ಅನ್ಕಂದು ದಿನ ಮುಗಿಯುತ್ತೆ ಅಂದ್ಕೊಳ್ಳೋದೆಲ್ಲ ತಪ್ಪು. ವಿಷಯ ಏನಪ್ಪ ಅಂತಂದರೆ ಆಲ್ರೆಡಿ ಡೇಟಾ ಹಾಕಿಸಿ ಕ್ಯಾನ್ಸಲ್ ಮಾಡಿದ್ದೀನಿ. ಡೇಟ್ ಹಾಕಿಸಿ ಕಾರಣ ಪ್ರತಿದಿನ ಲೇಬರ್ಸ್ದೆ ಕಾರಣ ಲೇಬರ್ಸ್ದು ನೋಡಿ. ಕಲರು ಡಿಸೈನ್ ಚೆನ್ನಾಗೈತೆ, ತೋರ್ತೀನಿ ಹಿಂಗೆ ತೋರ್ತೀನಿ ನೋಡಿ. ಈಗ ನೋಡಿ ಯಾರೋ ಕಾಮೆಂಟು ಮಾಡಿದ್ರು ದುಡ್ಡಿಲ್ಲ ಅನ್ಕೊಂಡು ಎಲ್ಲ ಚೆನ್ನಾಗೇ ಮಾಡಿಸ್ತಾ ಇದೆಯಲ್ಲ ಕೆಂಪ ಅಂತ. ನೋಡಿ ಮೇಲ್ಗಡೆ ಮಾಡಿಸ್ತಾ ಇಲ್ಲ, ಕಾಸಿಲ್ಲದಕ್ಕೆ ಮೇಲ್ಗಡೆ ಹಾಗೆ ಖಾಲಿ ಬಿಟ್ಟಿನಿ. ಇದು ಮಾತ್ರ ಅರ್ಜೆಂಟಾಗಿ ಬಟ್ಟೆ ಏನಾರು ಮುಡಿಕೊಳ್ಳೋಕ್ಕೆ ಬೇಕಲ್ಲ, ಆ ಉದ್ದೇಶಕ್ಕೆ ಮಾಡಿಸ್ತಾ ಇರೋದು. ಇಷ್ಟು ಮಾತ್ರ ಮಾಡಿಸಿದ್ದೀನಿ. ವಾರ್ಡ್ರೋಪು ಇಲ್ಲಿ ಲಾಕು, ದುಡ್ಡು ಮುಡಿಕೊಳ್ಳೋಕ್ಕೆ ಇವು ಇನ್ನೂ ಫಿಟ್ ಮಾಡಿಲ್ಲ. ಮೋಸ್ಟ್ಲಿ ಇವತ್ತು ಮುಗಿಸ್ತಾರೆ ಅನ್ಕೋತೀನಿ. ಅದು ಬಿಟ್ಟರೆ ಕಿಚನ್ ತೋರ್ತೀನಿ ಬನ್ನಿ ಎಷ್ಟು ನಿಂತೈತೆ ಅಂತ. ಕಿಚನ್ ನೋಡಿ, ಇದೊಂದು ಹ್ಯಾಂಡ್ಲ್ ಹಾಕಿದ್ರು ಕರೆಂಟ್ ಹೋಯ್ತು. ಈ ಥರ ಇವೆಲ್ಲ ಮಾಮೂಲಿ ಹಿಂಗೆ ಎಳೆಯವು. ಇದು ಅರ್ಜೆಂಟು, ಎಮರ್ಜೆನ್ಸಿ ಬೇಕಲ್ಲ. ಇದು ಕಿಚನು ಏನಾದರೂ ಐಟಮು ಸ್ಪೂನು ಚೊಂಬು ಗಿಂಬು ಹಿಂದೆಲ್ಲಿ ಮಡಿಕೊಳ್ಳೋಕ್ಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಇದೊಂದು ಕೂಡ ಮಾಡಿಸಿರೋದು. ಇದು ಈ ಕಲರು ಚಾಯ್ಸ್ ಮಾಡಿರುವಂಥದ್ದು, ಫಾರ್ಮಿಕನ ವೈಟು ಮತ್ತು ಸಿಮೆಂಟ್ ಕಲರು. ಈ ಟೈಲ್ಸು ಸಿಮೆಂಟ್ ಕಲರ್ ಐತೆ ನೋಡಿ. ಇದಕ್ಕೆ ಮ್ಯಾಚ್ ಆಗೋ ಥರ ಇದು ಕೂಡ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಇದು ಮೇಲ್ಗಡೆ ಕಾಳು ಕಡ್ಡಿ ಏನಾರ ಈ ಲೈನು ಕಾಳು ಕಡ್ಡಿ ಮಡಿಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಈ ಹಂತಕ್ಕೆ ನಿಂತದೆ. ಮೇಲ್ಗಡೆ ಎಲ್ಲ ಆಯಿತು. ಇವೆಲ್ಲ ಹ್ಯಾಂಡ್ಲ್ ಹಾಕ್ಬೇಕಷ್ಟೆ. ಇವೆಲ್ಲ ಎಲ್ಲ ಆಗವೆ ಇವು. ಸುಮಾರು ಆಲೆ ಒಂದು ವಾರದ ಮೇಲಾಯಿತು, ಸತತ ಒಂದು ವಾರದ ಮೇಲಾಗೈತೆ ಈ ಕೆಲಸ ಸ್ಟಾರ್ಟ್ ಮಾಡಿ. ಕಿಟಕಿ ಕೆಲಸ ಹಂಗೆ ಐತೆ. ಈ ಡೋರ್ನೂ ಇನ್ನೂ ಫಿಟ್ ಮಾಡೋಕ್ಕೆ ಬಂದಿಲ್ಲ. ಆಮೇಲೆ ಇನ್ನೂ ಮೇಯ್ನ್ ಡೋರ್ ಬಂದಿಲ್ಲ. ಇನ್ನೂ ಇಷ್ಟು ಕೆಲಸ ಅವೆ. ಬರೀ ಲೇಬರ್ಸೇ ಕೊರತೆ ಆಗ್ಬಿಟ್ಟು ಪಾಪ ಅವರು ಒಪ್ಕೊಂಡಿರೋರು ಬರೋಕ್ಕಾಗಿಲ್ಲ. ಆಮೇಲೆ ಈ ಅಂಗಡಿಗಳಲ್ಲಿ ನೋಡಿ, ಒಂದು ಸಣ್ಣ ಪುಟ್ಟದಾಗಿ ವ್ಯವಹಾರ ಮಾಡೋರೆ, ಒಂದು 10-20 ಸಾವಿರ ಬಿಸ್ನೆಸ್ ಮಾಡೋರೆ ದೊಡ್ಡ ಶ್ರೀಮಂತರು ಆಗಿರೋ ಉದಾಹರಣೆಗಳು ತುಂಬ ಅವೆ. ಅಂಥದ್ರಲ್ಲಿ ಈ ದೊಡ್ಡ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡೋರು ಇನ್ನೆಷ್ಟು ಕೋಟಿಗೆ ಬದುಕಿರ್ತಾರೆ ಅಂತ. ಅದೇ ಥರ ಇನ್ನು ತಯಾರಕರು ಫಾರ್ಮಿಕ, ಫಾರ್ ಎಕ್ಸಾಂಪಲು ಫಾರ್ಮಿಕ ಈ ಡೋರು ತಯಾರಕರು ಇನ್ನೆಷ್ಟು ದೊಡ್ಡ ಮಟ್ಟದಲ್ಲಿ ಕೋಟ್ಯಾಧೀಶರು ಆಗಿರಲ್ಲ. ಇದರ ಬಗ್ಗೆ ನಮ್ಗೇನು ಗೊತ್ತಿರ್ತದೆ? ಕಂಪ್ನಿದು ಒರಿಜಿನಲ್ಲು ಹಂಗೆ ಅಂತಾರೆ. ಒಂದು ಫಾರ್ ಎಕ್ಸಾಂಪಲ್ ಫಾರ್ಮಿಕನ್ನೇ ತಗೊಳ್ಳಿ, ಅದು ಯಾವ ಕಂಪ್ನಿಯ ಯಾರಿಗೆ ಗೊತ್ತಿರ್ತದೆ? ಒಯ್ತಾರೆ ತಗೊಬರ್ತಾರೆ ಅಷ್ಟೇ. ಮೇಲೆ ಅಣ್ಸೋಕ್ಕೆ ನಾರ್ಮಲ್ ಫಾರ್ಮಿಕ ಇದು ಕಮ್ಮಿ ದುಡ್ಡು ನೋಡಿ. ಇದು ಒಂದು ಕಮ್ಮಿ ದುಡ್ಡು ಹಾಕಿರ್ತಾರೆ. ಇದನ್ನು ಕಚ್ಚಿಸಿ ಬಿಡೋದು, ಒಂದು 2 ದಿನ ಕಚ್ಚಿಸ್ಬಿಟ್ಟು ಆಮೇಲೆ ಅವ್ರಿಗೆ ಇಷ್ಟ ಬಂದಂಗೆ 2 ಕಡೆ ಮಕ್ಕನೂ ಕಚ್ಚಿಸಿರ್ತಾರೆ. ಆಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಎಷ್ಟಕ್ಕೆ ಬೇಕಷ್ಟು ಕಟ್ ಮಾಡ್ಕೊಂಡು ಅಂಟಿಸುವಂಥದ್ದು. ಈ ಫಾರ್ಮಿಕ ಬಂದು ಜಾಸ್ತಿ ರೇಟು. ಇದನ್ನು ನಾವು ಯಾವ ಚಾಯ್ಸ್ ಮಾಡ್ಕೊತೀವಿ ಅದ್ರ ಮೇಲೆ ಮನೆ ಲುಕ್ ಕಾಣುವಂಥದ್ದು. ಅದೇ ಬೇರೆ ರೇಟು, ಇದೇ ಬೇರೆ ರೇಟು. ನಾನೆಲ್ಲ ರೇಟೆಲ್ಲ ಒಂದೇ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಭಯಂಕರ ರೇಟ್ ಇರುತ್ತಂತೆ. ಅಂಗಡಿಯರು ಇದು ಅವ್ರಿಗೆ 50 ರೂಪಾಯಿಗೆ ಬಂದಿರ್ತದೋ 100 ರೂಪಾಯಿಗೆ ಬಂದಿರ್ತದೋ, ಕಸ್ಟಮರ್ಗೆ ಎಷ್ಟು ಹಾಕ್ತಾರೋ ಏನೋ ಒಂದು ಗೊತ್ತಾಗಲ್ಲ. ಎಂಟೆ ತಗೊಳ್ಳಿ. ಈಗ ಸೂರ್ಯಕಾಲ ಅಂತ ಐತೆ ನೋಡಿ, 2950 ಕೆಲವು ಅಂಗಡಿಗಳಲ್ಲಿ. ಕೆಲವು ಅಂಗಡಿಲಿ 3200 ರೂಪಾಯಿ. ನನಗೆ 3200 ಬಿಲ್ ಹಾಕಿರೋ ಉದಾಹರಣೆ ಐತೆ, ತೋರಿಸ್ತೀನಿ ನೋಡಿ. ಅಲ್ಲೇ ಮನೇಲಿ ಐತೆ ಅಂತ ಮೊಬೈಲು 3200 ಹಾಕವ್ರೆ. ಅತಿ ಹೆಚ್ಚು ಲಾಭ ಮಾಡುವಂಥದ್ದು ಅಂದರೆ ವುಡ್ಡಲ್ಲಿ ಅವರು ಯಾರು ನೀವು ಯಾವ ಅಂಗಡಿಗೆ ಹೋದ್ರೂ ಇದೇ ಒಂಥರ ಕಂಪ್ನಿ, ಅದೇ ಒಂಥರ ಕಂಪ್ನಿ, ನಮ್ಮ ಆ ಕಂಪ್ನಿ ಈ ಕಂಪ್ನಿ ಅಂತಾರೆ. ನಂಬರ್ 1 ಸಂಪಾದನೆ ಮಾಡುವಂಥದ್ದು, ಲಾಭ ಸಿಗುವಂಥದ್ದು ಅವ್ರಿಗೆ ವುಡ್ಡಲ್ಲಿ. ನಾವು ಯಾವ ಅಂಗಡಿಗೆ ಹೋದರೂ ಅಷ್ಟೇ. ಕೆಲವು ಅಂಗಡಿಗಳಲ್ಲಿ ಹೆಂಗೋ ಗೊತ್ತಿಲ್ಲ, ಕೆಲವು ಅಂಗಡಿಗಳಲ್ಲಂತೂ ಒಳ್ಳೆ ದುಡ್ಡು ಮಾಡ್ತಾರೆ. ಫಾರ್ಮಿಕಾಗಳು, ಈ ಸೀಟ್ಗಳು ಇದರಲ್ಲಿ ನಂಬರ್ 1. ಈ ಕೀಲ್ಗಳು ಬರ್ತಾವೆ ನೋಡಿ,
ಈಗ ಇದೇ ಒಂದು ಕೀಲ್ ತಗೊಳ್ಳಿ. ಇದು ಈ ಕೀಲು ನಮ್ಗೇನಪ್ಪ ಗೊತ್ತಿರ್ತದೆ ಇದು ಯಾವ ರೇಟು ಏನು ಎತ್ತ, ತರಕಾರಿ ರೇಟಲ್ಲಿ ಇಲ್ಲ ಒಂದು ಉಪ್ಪಿನ ಮೂಟೆ ರೇಟಲ್ಲಿ ಏನೋ ಒಂದು ಅಂದಾಜು ತಿಳ್ಕೋದು. ಈ ಕೀಲುಗಳು ಏನು ರೇಟು ಅಂತ ಕಂಡುಹಿಡಿಯೋಕ್ಕಾಗುತ್ತೆ. ಒಂದೊಂದು ಅಂಗಡಿಲೇ ಒಂದೊಂದು ಕಂಪ್ನಿ, ಒಂದೊಂದು ಅಂಗಡಿಲೇ ಒಂಥರ ಕ್ವಾಲಿಟಿ, ಲೋ ಕ್ವಾಲಿಟಿ ಬೇಕಾ ಹೈ ಕ್ವಾಲಿಟಿ ಬೇಕಾ. ದುನಿಯಾದಲ್ಲಿ ನಡೀತಾ ಇರೋದೇನಪ್ಪ ಅಂತ ಬಂದರೆ ಒಂದು ಅಣ್ಣ ನಮ್ಮದು ನಂಬರ್ 1 ಕ್ವಾಲಿಟಿ. ಯಾವ ಅಂಗಡಿಗಾರ ಹೋಗಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಂತಾರೆ. ಏನಿಲ್ಲ ತಗೊಂಡು ಹೋಗಂಟ ಅಂಗಡಿಯಿಂದ ಆಚೆಗೆ ಹೋಗಂಟ ಅಷ್ಟೇ. ಯಾರಪ್ಪ ಈ ಸೀಟು ಪೀಸ್ ಟು ಪೀಸ್ ಎಕ್ಸ್ಚೇಂಜು ಅಂತಾರೆ. ಯಾರು ಬದಲಾವಣೆ ಮಾಡಾರ ಈ ಥರ ಇಷ್ಟೆಲ್ಲ ಲಕ್ಷ ಖರ್ಚು ಮಾಡಿ ಫಿಟ್ ಮಾಡಾದ್ಮೇಲೆ ಕಿತ್ಕೊಂಡು ಹೋಗಿ ಎಸೆಯೋಕ್ಕಾಗದ? ಚಾನ್ಸೇ ಇಲ್ಲ. ಯಾವ ಕಂಪ್ನಿಗೆ ಹೋದ್ರೂ ಒಂದು ಇಲ್ಲಿ ದುನಿಯಾದಲ್ಲಿ ನಡೀತಾ ಇರೋದು ಒಂದು ಏನಪ್ಪ ಇದು ಒರಿಜಿನಲ್ಲು ಡೂಪ್ಲಿಕೇಟು. ಪ್ರಪಂಚಾದ್ಯಂತ ನಡೀತಾ ಇರೋದು ಅಲಿತಾ ಇರೋದು ಅಲೆ ಹೆಚ್ಚಾಗಿರೋದೇ ಡೂಪ್ಲಿಕೇಟು. ಒರಿಜಿನಲ್ಲು ಡೂಪ್ಲಿಕೇಟು ಎರಡರಲ್ಲೂ ದುಡ್ಡು ಮಾಡ್ತಾರೆ. ಕೆಲವರು ನಿಯತ್ತಾಗಿ ಒರಿಜಿನಲಲ್ಲಿ ದುಡ್ಡು ಮಾಡ್ತಾರೆ, ಇನ್ನು ಕೆಲವರು ಡೂಪ್ಲಿಕೇಟ್ನೇ ಒರಿಜಿನಲ್ಲು ಅಂದ್ಕೊಂಡು ದುಡ್ಡು ಮಾಡ್ತಾರೆ. ಬಟ್ ಅದನ್ನು ಯಾರೂ ಕಂಡುಹಿಡಿಯೋಕ್ಕೂ ಆಗಲ್ಲ. ಇದು ಪ್ರಪಂಚಾದ್ಯಂತ ನಡೀತಾ ಇರುವಂಥದ್ದು. ನಮಗೇನಪ್ಪ ಅಂತಂದರೆ ನಮಗೆ ಓದ್ವಾ ತಂದ್ವಾ ಇಷ್ಟೇ ನಮಗೆ ಹೋಗುತ್ತಾ. 90% ನಮ್ಮ ಹಳ್ಳಿ ಕಡೆ ಎಲ್ಲ ಅಷ್ಟೇ ಅನ್ಕೋತೀನಿ. ಈ ಅಂಗಡಿಲಿ ಒಂದು 20,000 ಜಾಸ್ತಿ ಹಾಕಿದ್ರು, ಇನ್ನೊಂದು ಅಂಗಡಿಲಿ 20,000 ಕಮ್ಮಿ ಹಾಕೋರು ಆ ಅಂಗಡಿ ಸರಿ ಇಲ್ಲ, ಇನ್ನೊಂದು ಅಂಗಡಿ ಹೋಗಮ್ಮ ಅಂತಾರೆ. ಬಟ್ ಅಲ್ಲೇ ಒಂದು ಕಂಪ್ನಿ ಮಾಡ್ತಾಯಿರ್ತಾರೆ, ಇನ್ನೊಂದು ಅಂಗಡಿಲೇ ಇನ್ನೊಂದು ಕಂಪ್ನಿ ಮಾಡ್ತಾಯಿರ್ತಾರೆ. ಹೀಗೆ ನಾನಾ ಥರ ಹೇಳಕ್ಕೆ ಹೊರಟ್ರೆ ಆಮೇಲೆ ನಿಮ್ಮ ಪ್ರೀತಿಯ ಕಮೆಂಟ್ಗಳು ತುಂಬ ಇದ್ದಾವೆ. ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಅಂದಿದೆ. ಸುಮಾರು ಒಂದು ವಾರದ ಮೇಲಾಗೈತೆ ಸ್ಟಾರ್ಟ್ ಮಾಡಿ, ಇನ್ನೂ ಕ್ಲಿಯರ್ ಆಗಿಲ್ಲ. ಮೋಸ್ಟ್ಲಿ ಇವತ್ತು ಕ್ಲಿಯರ್ ಆಗ್ಬೋದು ಅನ್ಕೋತೀನಿ. ಅದಕ್ಕೆ ಏನೋ ಕಸ ಏನೂ ಹೊಡೆದಿಲ್ಲ. ನೆನ್ನೆ ಎಲ್ಲ ಕಸ ಹೊಡೆದು ನೀಟಾಗಿ ಇದು ಮಾಡಿದೆ. ಅಲ್ಲೇ ಒಂದು 3 ಸಲ ನೋಡಬೇಕು. ಇವತ್ತೇನಾರು ಫಿನಿಶಿಂಗ್ ಆದರೆ ಇದು ನೀಟಾಗಿ ಕ್ಲೀನ್ ಮಾಡಬೇಕು. ಪೈರು ಇನ್ನೂ ಟೊಮೊಟೊ ಪೈರು ಬೇರೆ ತಗೊಬಂದು ಇಡಬೇಕು. ನಮ್ಮ ಇದನ್ನ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗಬೇಕು. ಇಲ್ಲಿ ಊಟ ಕೊಡಬೇಕು, ಕಾಫಿ ಕೊಡಬೇಕು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಕೂತೀವಿ. ನೋಡೋಣ ಇವತ್ತು ಫಿನಿಶ್ ಆಗುತ್ತೆ ಹೆಂಗೆ ಅಂತ ಅಂದ್ಬಿಟ್ಟು. ಇವತ್ತು ಫಿನಿಶ್ ಆದರೆ ಇದ್ರದ್ದು ವುಡ್ ವರ್ಕ್ದು ಅಷ್ಟೇ ಮಾಡಿಸ್ತಾರದು. ಇನ್ನು ಈ ರೂಮ್ಗೂ ಮಾಡಿಸಿಲ್ಲ, ಮೇಲ್ಗಡೆ ರೂಮ್ಗೂ ಮಾಡಿಸಿಲ್ಲ. ಇಷ್ಟಕ್ಕೆ ಹತ್ರ 1.5 ಲಕ್ಷದ 160 ಮೇಲೆ ಹೋಯ್ತೈತೆ. 160, 170 ಬರೀ ಅಷ್ಟಕ್ಕೆ 160, 70 ಮೇಲೆ ಹೋಯ್ತೈತೆ. ಕೂಲಿ ವಿತ್ ಮೆಟೀರಿಯಲ್ ಎಲ್ಲ ಸೇರಿ. ಸೊ ಆ ಉದ್ದೇಶಕ್ಕೋಸ್ಕರ ಎಲ್ಲ ರೂಮ್ಗೂ ಮಾಡಿಸೋ ಆಸಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಮಾಡಿಸ್ತಾ ಇರೋದು ಅರ್ಜೆಂಟ್ಗೆ. ನೋಡೋಣ. ಈಗ ನಿಮ್ಮ ಕಾಮೆಂಟ್ಗೆ ರಿಪ್ಲೈ ಕೊಡೋಣ. ಬಸ್ತಿ ಮಡಿಗೆ ತಗೋಬೈಲಿ ಪಟಪಟ್ನೆ ನೀನು ಗಂಜಿ ಕೊಡೋ. ಒಳ್ಳೆ ಎಳಬಾದಿ ಆಡ್ದಂಗೆ ಆಡ್ತಾಳೆ. ಚೆನ್ನಾಗಿರ್ತಾವೆ ಕಣ. ಇನ್ನೇನು ಕಜ್ಜಿ ನಾಯಿ ಕಟ್ಕೊಂಡ್ಮೇಲೆ ಇನ್ನೇನು ನಾಯಿ ಥರನೇ ಆಡ್ಬೇಕಣ್ಣ. ಮತ್ತೆ ಆಡ್ತಿದ್ದೀವಿ ಮತ್ತೆ. ಅಯ್ಯೋ ಇವತ್ತೇನು ಇಷ್ಟೊಂದು ಬಿಟ್ಬಿಡ್ತಾರೆ ಆಗ್ಬಿಟ್ಟದೆ. ಮುಕ್ಕನು ಕಾಯ್ಸಕ್ಕೆ ಬಂದ್ರಲ್ವ, ಮುಕ್ಕನ್ಗೆ ಒಂದೊಂದು ದಿನ ಒಂದೊಂದು ಥರ ಮಾಡ್ತದೆ. ನೀನೇ ಕಾಯಿಸ್ಕೊಡ್ಬೇಕು. ಅದೇ ಒಂದು ಲೋಟ ನೀರು ಜಾಸ್ತಿ ಹಾಕಿನಿ, ಒಂದಿಷ್ಟು ಜಾಸ್ತಿ ಹಾಕಿನಿ. ಏನೋ ಒಂದು ಹೇಳ್ತದೆ ಮುಕ್ಕನ್ಗೆ. ಜೀನಿ ಏನೋ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೇದಂತೆ. ಅದಕ್ಕೆ ಜೀನಿ ಕುಡಿತಾ ಇರೋದು. ತಲೆ ಪೂರ್ತಿ ಕಾಣ್ತಾ ಇತ್ತ ನೋಡು. ಜಾಗನೇ ಅಯ್ಯಪ್ಪ ಸ್ವಾಮಿ ಇದು ಬೇರೆ ಹಾಕವ್ರೆ ಹಿಂದೆಗಡೆ. ಅದು ಬ್ಯಾಕ್ಗ್ರೌಂಡಲ್ಲಿ ಅದು ಕೇಳಿಸ್ತಾ ಇದೆ. ಏನೋ ಒಂದೊಂದು ಥರ ಎದುರ್ತಾರೆ. ಕಾಫಿ ಕುಡಿಬೇಡ್ದು, ಟೀ ಕುಡಿಬೇಡ್ದು, ಅದು ತಿನ್ನಬೇಡ್ದು, ಇದು ತಿನ್ನಬೇಡ್ದು ಅಂತಾರೆ. ಕೆಲವೊಂದು ವಿಡಿಯೋಗಳ ನಾವು ಫೇಸ್ಬುಕ್ಕಲ್ಲಿ ನೋಡ್ತೀವಿ. ಫ್ಯಾಕ್ಟ್ರಿಗಳು ಈ ಐಸ್ ಕ್ರೀಮ್ ಆಗಲಿ, ಇನ್ನೊಂದು ಯಾವ್ದಾರ ಜ್ಯೂಸ್ಗಳಾಗಲಿ ತಯಾರಾಗುವಂಥ ದೊಡ್ಡ ಫ್ಯಾಕ್ಟ್ರಿಗಳು ವೀಡಿಯೋಸ ನೋಡ್ತೀವಲ್ಲ, ಕಣ್ಣಿಂದ ಅವ ನೋಡಿಬಿಟ್ರೆ ಏನೂ ತಿನ್ನಬಾರ್ದು ಕಣಪ್ಪ. ಹೊರಗಡೆ ಒಟ್ಟಿಲಿ ಬರೀ ಅನ್ನನೂ ಉಪ್ಸಾರು ಮಾಡು ತಿಂದ್ರೆ ಸಾಕು ಅನ್ನಿಸ್ತದೆ. ಆ ಮಟ್ಟಕ್ಕೆ ಚಪ್ಪಲಿ ಕಾಲಲ್ಲೇ ತುಳಿತಾರೆ. ಅದನ್ನೇ ಏನು ಬೇಕು ಅದನ್ನೇ ಮಾಡ್ತಾರೆ. ಆ ಕುಟ್ಟತ್ತಿರೋ ಕಬ್ಬಣ, ಗಲೀಜು ಜಾಗ ಭಯಂಕರವಾಗಿರ್ತದೆ. ಏನೇನೋ ಈ ಪ್ಯಾಕೆಟಲ್ಲಿ ತಿಂತೀವಲ್ಲ, ರೆಡಿಮೇಡ್ ಪ್ಯಾಕೆಟಲ್ಲಿ ಆಗಿರ್ಬೋದು, ಒಂದು ಐಸ್ ಕ್ರೀಮ್ ಆಗಿರ್ಬೋದು, ಮತ್ತೊಂದು ಈ ಫೇಸ್ಬುಕ್ಕಲ್ಲಿ ಅಂತ ವೀಡಿಯೋಸ್ ಬರೋದು ಫ್ಯಾಕ್ಟ್ರಿ ವೀಡಿಯೋಸು. ಬಡ್ಡಿ ಮಕ್ಕಳು ವೀಡಿಯೋ ಮಾಡ್ತಾರೆ. ಆಯಿತು 10 ನಿಮಿಷ, ಒಂದು 3 ನಿಮಿಷ ಹಿಂಗೆಲ್ಲ ವೀಡಿಯೋ ಮಾಡಿರ್ತಾರೆ. ಆ ಚಪ್ಪಲಿ ಕಾಲಲ್ಲಿ ಹಿಂಗೆ ಬೇಕಂಗೆ ಮಾಡ್ತಾಯಿರ್ತಾರೆ. ಅದು ವಿತ್ ಪರ್ಮಿಷನ್ನು, ವಿತ್ ಫೇಸು. ಅದಕ್ಕೆ ಸಂಬಂಧಪಟ್ಟ ಫುಡ್ಡುಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳು ಅದೇನು ಮಾಡ್ತಾ ಇರ್ತಾರೋ ಒಂದು ಗೊತ್ತಾಗಲ್ಲ. ಅದು ಎಲ್ಲಿದಾರ ಆಗಲಿ ಜನಗಳು ಅಟ್ಲೀಸ್ಟು ಅದು ದುಡ್ಡು ಮಾಡಿ ಐಷಾರಾಮಿ ಜೀವನ ಮಾಡೋಕ್ಕೋಸ್ಕರ ಆ ಗಲೀಜು ಎಲ್ಲನೇ ನೀಟ್ನೆಸ್ ಇಲ್ಲದೆ ಅದನ್ನೇ ಪ್ಯಾಕ್ ಮಾಡಿ ಏನೋ ಒಂದು ಕಲರಿಂಗ್ ಮಾಡಿ ಪ್ಯಾಕ್ ಮಾಡಿ
ಜನಗಳಿಗೆ ಮಾರ್ಕೆಟಿಗೆ ಬಿಡ್ತಾರೆ, ಅಸಹ್ಯ ಅನ್ನಿಸ್ತದೆ. ಅವಾಗ ನೋಡಿದ್ರೆ ಏನೋ ತಿನ್ನಬಾರ್ದು ಕಣಪ್ಪ, ಅಟ್ಟಿಲಿ ಉಪ್ಸಾರು ಅನ್ನ ತಿನ್ಕೊಂಡಿದ್ದೆ. ನೀನು ಹೋಗ್ಬೇಡ, ಬಿಡ್ಕತ್ತೆ ಕುಡಿ. ಹೋಟ್ಲಲ್ಲಿ ತಿನ್ನೋನೇ ಅವ್ನು ಜಾಸ್ತಿ. ಈ ಮುಖಂದಿದ್ದಕ್ಕೆ ಅರ್ಥನೇ ಆಯ್ತಾ ಇಲ್ಲ ನಾನು ಏನು ಹೇಳ್ತಾವ್ನಿ ಅಂತ. ರೆಡಿಮೇಡ್ ಫುಡ್ಡು ಅಂದರೆ ಯಾವುದು, ಹೋಟ್ಲು ಫುಡ್ ಅಂದರೆ ಯಾವುದು? ಫುಡ್ಡಲ್ಲಿ ಒಳ್ಳೆಯದು ಅನ್ಕೋತೀನಿ. ಕಾಫಿ ಟೀಗಿಂತಲೂ ಬಿಸಿನೀರು, ತಣ್ಣಗಿರೋ ಬಿಸಿನೀರು, ಇಲ್ಲ ಮಾಮೂಲಿ ನೀರು, ಇದು ಮೊಳಕೆ ಕಾಳಿಂದ ಅಲ್ವಾ, ಮೊಳಕೆ ಕಾಳೊಂದು ಪುಡಿ ಇದು ಅಂತ ಹೇಳ್ತಾರೆ. ಮೊಳಕೆ ಕಾಳೊಂದು ಪುಡಿ ಅಂತ ಹಿಂಗೆ ಗಂಜಿ ಮಾಡ್ಕೊಂಡು ಕುಡಿಯೋದು ಒಳ್ಳೇದೇ ಅನ್ಕೋತೀನಿ. ನಾನು ಕಾಫಿ ಟೀಗಿಂತ ಒಳ್ಳೆಯದು, ಏನು ತಪ್ಪೇನಿಲ್ಲ. ಅದಕ್ಕೆ ನಾನು ಕುಡಿತಾನೆ. 1 kg ತಂದಿದೆ, ಆಲೇ ಒಂದು 15 ದಿನ ಆಯ್ತೇನೋ. ಒಂದು ವಾರ ಆಗೋದಷ್ಟೇ. ಅಷ್ಟೇ, 1 ಪ್ಯಾಕೆಟ್ ಖಾಲಿ ಆಗಿದೆ. 2 ಪ್ಯಾಕೆಟ್ ಇರ್ತವೆ 1 kg ಒಳಗೆ. 1 ಪ್ಯಾಕೆಟ್ ಖಾಲಿ ಆಯ್ತದೆ, ಇನ್ನೇನೋ ಇನ್ನು ದಿನ. ಅಲ್ಲ ಅರ್ಧ ಖಾಲಿ ಆಗೋದು. ಪರವಾಗಿಲ್ಲ, ಬರೀ ಒಂದೇ ಒಂದು ಸ್ಪೂನ್ ಹಾಕಿದ್ರೆ ಒಂದು ಇಷ್ಟು ಅಪ್ಪಿನ ಚೊಂಬಲ್ಲಿ ನೀರು ಬಿಟ್ರೆ 3 ಲೋಟ ಆಯ್ತದೆ. ಅದು ಗಟ್ಟಿಗೆ ಆಯ್ತದೆ, ಗಂಜಿ ಥರ ಒಳ್ಳೆಯದು. ಮೊಳಕೆ ಕಾಳು ಅಂದರೆ ಯಾವುದೇ ಕಾಳಾದರೂ ಒಳ್ಳೆಯದೇ ಅಲ್ವಾ. ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ನಾನು ಇದರಲ್ಲಿ ಹೇಳಿದ್ನಲ್ಲ, ಅದೇ ಕೆಂಪಣ್ಣ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಏನು ಎಲ್ಲ ಚೆನ್ನಾಗೆ ಮಾಡಿಸ್ತಾ ಇದ್ದೀವಿ ಅಂತ ಕಾಮೆಂಟ್ ಮಾಡೋರೆ ಅಂತ ಹೇಳಿದ್ನಲ್ಲ, ಇವರೇ ರಂಗಸ್ವಾಮಿ ಅಂತ ಅಂದ್ಬಿಟ್ಟು ಸಾರು ಕಾಮೆಂಟ್ ಮಾಡಿರೋದು. ಕೆಂಪಣ್ಣ ದುಡ್ಡಿಲ್ಲ ಅಂತ ಎಲ್ಲ ನೀಟಾಗಿ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಜೊತೆ ಮನೆ ಕಟ್ಟೋಕ್ಕೆ ಇಡ್ತಾರೋ, ನಮಗೆ ಇನ್ನೂ ಕೆಲಸ ಮುಗಿದಿಲ್ಲ. ಅಂದರೆ ಅವರು ಮನೆ ಕಟ್ತಾ ಇರ್ಬೋದು ಮೋಸ್ಟ್ಲಿ, ಅವ್ರದ್ದು ಕೆಲಸ ಮುಗ್ದಿಲ್ವಂತೆ. ಅಯ್ಯೋ ನಮ್ಮದು 2 ವರ್ಷದ ಮೇಲಾಗದೆ ಕಣಪ್ಪ, ಇನ್ನೂ ಸಾಕ್ತಾನೇ ಇಲ್ಲ. 10 ದಿನ ಅಂತದ್ದು 20 ದಿನ, 20 ದಿನ ಅಂತದ್ದು 40 ದಿನ, ಹಿಂಗೆ 1 ತಿಂಗಳಾದರೆ 2 ತಿಂಗಳು 3 ತಿಂಗಳು ಹಿಂಗೆ ಕೆಲಸ ಸಾಕ್ತಾ ಇಲ್ಲ, ಮುಂದಕ್ಕೆ ಹೋಯ್ತಾನೇ ಅದೇ. ಅಡುಗೆ ಮಾಡೋದಕ್ಕೂ ಕಷ್ಟವ, ಮಾತಾಡೋಕ್ಕೆ ಮಾತ್ರ ಸರಿ ನಿಮ್ಮ ಹೆಂಗಸರು. ಈ ಮುಕ್ಕನಿಗೆ ಇವಳಿಗೆ ಹೇಳಿರೋದು ಬರೀ ಮಾತಾಡ್ತಾಳಲ್ಲ, ಬೊಂಬಾಯಿ ಮೈಸೂರು ಬೆಂಗಳೂರಿಗೂ ಬಿಡ್ತಾಳೆ ಎಕ್ಸ್ಪ್ರೆಸ್ಸು, ಬರೀ ಮಾತು. ಅದಕ್ಕೆ ಹಂಗೆ ಕಾಮೆಂಟ್ ಮಾಡೋರೆ. ಕರೆಕ್ಟಾಗಿ ಕಾಮೆಂಟ್ ಮಾಡಿದ್ದೀರಿ ಬ್ರದರ್. ಕರುನಾಡ ಕನಸು, ಈ ರೀತಿ ಸಿಂಪಲ್ಲಾಗಿ ಇರಬೇಕು ಲೈಫು. ಸೂಪರ್ ಕೆಂಪು, ಧನ್ಯವಾದಗಳು. ಒಳ್ಳೇದಾಗಲಿ ಕೆಂಪಣ್ಣ. ಪವನ ಅಕ್ಕನ ಮಾತಾಡಲೇ. ನೀನು ಕಾಣ್ತಾ ಇಲ್ಲ, ಕೆಳಗೆ ಕೂತ್ಕೋ. ಹೇಳಲೇ, ಅದೇನೋ ನೀನು ಮಾತಾಡ್ಸುವಂತವ್ರೆ. ನಾನು ವಿಡಿಯೋದಲ್ಲಿ ನೋಡಿಕಿಲ್ವ ದಿನವ? ದಿನ ನೋಡಿಕಿಲ್ವ? ಅಲ್ಲೇ ದಿನವ ಹೊರಗೋಗಿ ಸಂಪಾದನೆ ಮಾಡಿ, ಹೊಲದ ಕೆಲಸ ಮಾಡಿ, ಇಷ್ಟೊಂದು ಶ್ರಮ ಪಡ್ತೀರ ಕೆಂಪಣ್ಣ. ಮನೆಗೆ ಬಂದು ನೀವೇ ಅಡುಗೆ ಮಾಡಿ ಊಟ ಮಾಡಬೇಕು ಅಂದರೆ ಕಷ್ಟ. ಒಬ್ಬನ ಆದಷ್ಟು ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಗಂಡನ್ನ ಪಡಿಯೋಕ್ಕೆ ಪುಣ್ಯ ಮಾಡಿದ್ರೆ. ಹೇಳ ಮುಖ, ಕುತ್ಕೊಳ್ಳೋ ಮುಖ, ನೋಡ ಮುಖ, ಎಂತ ಕಮೆಂಟ್ ಮಾಡೋದು ನೋಡ ಮುಖ. ಅಡುಗೆ ಮಾಡಿಕ್ಕದು ಏನ ಹಿಂಗೆ ನಿಮ್ಮ ಕಣ್ಣಾರೇ ಅಡುಗೆ ಮಾಡ್ತೀನಿ ಅಂಥದ್ರಲ್ಲಿ ಇವಳಿಗೆ ಅಡುಗೆನೇ ಮಾಡಿಕ್ಕಿಲ್ವಂತೆ. ಲೆಕ್ಕ ಹಾಕಳಿ, ಹೆಂಗಿರ್ಬೇಕು ಅಂತ ಲೆಕ್ಕ ಹಾಕಳಿ. ಏನೋ ಒಂಚೂರು ಸಾಂಬಾರು ಮಾಡ್ಕೊಡ್ತಾನೆ, ಎಗ್ ರೈಸ್ಗೆಲ್ಲ ನಾದ ಮಾಡ್ಕೊಟ್ರೆ ಉರ್ತುಕ್ ಹಾಕ್ತಾನೆ. ಅದು ಬಿಟ್ರೆ ಫಸ್ಟ್ ಆದ್ರೆ ಎಲ್ಲ ಉತ್ತರಿಸ್ಕೊಂಡು ಅವನೇ ಹಾಕ್ತಿದ್ದ. ಈಗೀಗ ಹಂಗಲ್ಲ, ನೀನೇ ಉತ್ತರಿಸು. ಎಲ್ಲ ನಾದ ಮಾಡಿದ್ರೆ ಬಂದು ಕೋಸ್ಕೈ ಆಡ್ತೀನಿ ಅಂತ ಹೇಳದ್ ನೀನು. ಕಾಫಿ, ಟೀ, ಬಿಸ್ಕೆಟ್, ಬನ್ನು, ಬ್ರೆಡ್ಡು, ರಸ್ಕು ಅಂತ ಕೊಡ್ತೀರಾ. ಅಷ್ಟು ಚಿಕ್ಕ ಮಕ್ಕಳಿಗೆ ಕೆಮ್ಮು, ನೀವೆಷ್ಟು ಮೆಡಿಸನ್ ಕೊಟ್ಟು ವಾಪಸ್ಸು ಕೆಮ್ಮು ಬರುತ್ತೆ. ಟೀ ಬಿಸ್ಕೆಟು ಕೊಡಬೇಡಿ. ಕುಡಿಕಿಲ್ಲ ಅಂದ್ರೂ ಬಿಡಿಕಿಲ್ಲ. ಬಿಸ್ಕೆಟ್ ಮಾತ್ರ. ಬಿಸ್ಕೆಟ್ ಆಲೆ 2 ಹಿಡ್ಕೊ ಬರ್ತಾರೆ. 2 ಬಿಸ್ಕೆಟ್ ಹಿಡ್ಕೊಬಂದ ಆಲೆಯ. ಅಲ್ಲೇ ಡವ್ ಬೇರೆ ಮಾಡ್ತಾನೆ. ಡವ್ವ ದೊಡ್ಡ ನಂಬರ್ 1 ಡವ್ಗಾರ ಅವನು. ಡವ್ಗಾರ ನಿಂತದೆ. ಯಾಕೆ ಸುಮ್ಮನೆ ನಿಂತವನು, ಏನು ಮಾತಾಡ್ತಾ ಇಲ್ಲ. ನೀನ್ ಬಂದೇನ್ಬಿಟ್ಟು ನಿಂತವ್ ನಂಗೆ. ನಿಮ್ಮಪ್ಪ ಬೈತಾನೆ ಅಂತ ನಿಂತಿದಂಗೆ. ಕೆಂಪಣ್ಣ, ಇಲ್ಲಿವರೆಗೂ ಮನೆ ಕಟ್ಟಿರುವ ಅಮೌಂಟು ಎಷ್ಟಾಗಿದೆ ತಿಳಿಸಿ. ಇಲ್ಲಿವರೆಗೂ ಅಮೌಂಟು ಒಂದು ಅಂದಾಜಲ್ಲಿ ಒಂದು 23 ಲಕ್ಷ ಆಗೈತೆ ಬ್ರದರ್. ಇನ್ನು ಎಷ್ಟು ಬೇಕೋ ಗೊತ್ತಿಲ್ಲ. ಇನ್ನು ಬೇಕಾಗಿರೋದು ನನ್ನ ಅಂದಾಜಲ್ಲಿ 1 ಲಕ್ಷದ ಮೇಲೆ 1.5 ಲಕ್ಷ ಬಣ್ಣಕ್ಕೆ ಅನ್ಕೋತೀನಿ. ಪ್ಲಂಬಿಂಗಿಂದ ಎಲೆಕ್ಟ್ರಿಕ್ಕಿಂದ 1 ಲಕ್ಷ ಅನ್ಕೋತೀನಿ. 2.5 ಲಕ್ಷ, ಗ್ಲಾಸು ಗೀಸು ಒಂದು 3.5 ಲಕ್ಷ, ಇನ್ನೂ 5 ಲಕ್ಷ ಬೇಕು ಅನ್ಕೋತೀನಿ ನನ್ನ ಅಂದಾಜು. ಒಂದು ಅಂದಾಜು 5 ಲಕ್ಷ ಅನ್ಕೋತೀನಿ. ನೋಡಮ್ಮ ಎಷ್ಟಾಗುತ್ತೆ ಗೊತ್ತಿಲ್ಲ. ಕೆಂಪಣ್ಣ ಮನೆ ತುಂಬ ಚೆನ್ನಾಗಿದೆ. ಎಷ್ಟಾಯಿತು ಅಣ್ಣ ಎಲ್ಲ ಮನೆಗೆ ಖರ್ಚು? ಅದೇ ಈಗ ತಾನೇ ಹೇಳಿದೆ. ಧನ್ಯವಾದಗಳು ಮಂಜು ಅನ್ನೋರು. ಕೆಂಪ, ನೀನು ತುಂಬ ಬುದ್ಧಿವಂತ ಅಂತ ಗೊತ್ತು, ಆದರೆ ಕೆಲವು ಟೈಮ್ ನಾಟಕ ಆಡ್ತೀಯ ಗೊತ್ತಾಗುತ್ತೆ. ಏನಪ್ಪ ಇವನಿಗೆ ನಾಟಕ ಮಾಡಿರೋದು? 10,000 ವೀಡಿಯೋ ಮಾಡಿವ್ನೆ. ಇವನಿಗೆ ಯಾವ ಥರ ನಾನು ಇವನು ಮುಂದ್ಗಡೆ ಏನೋ ಸೀರೆ ಹಾಕಂದು, ನೈಟಿ ಹಾಕಂದು ಇಲ್ಲ ನಾಟಕ ಮಾಡಿದ್ದಾನ?
ಇಲ್ಲ ನಾನು ಕುಬೇರ ಅಂತ ಹೇಳಿದಾನ, ಇಲ್ಲ ದೊಡ್ಡ ಸೆಲೆಬ್ರಿಟಿ ಅಂತ ಯಾವ ಥರ ನಾಟಕ ಮಾಡಿದಾನ. ಇರೋದಿದ್ದಂಗೆ ತಾನೇ ಹೇಳ್ತಾರ. ಇವನು ಮುಂದ್ಗಡೆ ಅಪ್ಪ ಯಾವತ್ತಪ್ಪ ನಾನು ನಾಟಕ ಮಾಡಕ್ಕೆ ಬಂದಿದ್ದೆ ದೇವೇಗೌಡನಂತ ಇವನು. ಅಲ್ಲ ಇವರು ನಾಟಕ, ಇವನು ಬೆಳಿಗ್ಗೆದ್ರೆ ಇವನು ನಾಟಕ ಮಾಡೋನೇನೋ, ಅದಕ್ಕೆ ಇವನಿಗೆ ಎಲ್ಲರೂ ಹಂಗೆ ಕಾಣಿಸ್ಬೋದು ಮೋಸ್ಟ್ಲಿ ನಾಟಕ ಆಡ್ತಾರೆ ಅಂತ. ಆ ಥರ ಭಾವನೆಗಳಿರೋರಿಗೆ ತಾನೇ ಬೇರೆಯವ್ರ ಭಾವನೆಗಳು ಹಂಗೆ ಕಾಣಿಸೋದು. ಇವನಲ್ಲಿ ಒಳ್ಳೆ ಭಾವನೆ ಇದ್ದರೆ ಬೇರೆಯವರಲ್ಲೂ ಒಳ್ಳೆ ಭಾವನೆಗಳನ್ನೇ ಹುಡುಕ್ತಾರೆ. ಇಲ್ಲಾಂದರೆ ಆ ಥರದ ಭಾವನೆಯಲ್ಲೇ ತಿಳ್ಕೊಳ್ಳುವಂಥದ್ದು ಇರಲಿ. ಯೂಟ್ಯೂಬ್ ಸ್ಟಾರ್ಟಿಂಗ್ ಟೈಮ್ ನೇಮ್ ಸಕರೆನಾಡು ಕೆಂಪ, ಆಫ್ಟರ್ ಯುವರ್ ನೇಮ್ ಕೆಂಪರಾಜು ಗೌಡ. ವಾವ್ ಸೂಪರ್ ಬ್ರೋ. ಕೇಸವ್ ದಿವ್ಯ. ಹೆಂಗೆ ಗೊತ್ತಾ, ಶಾರ್ಟ್ ಮೆಮೊರಿ ಅಂತಾರೆ ದರ್ಶನ್ ಹೇಳ್ದಂಗೆ, ನಮ್ಮ ಜನಗಳಿಗಿರೋದು ಶಾರ್ಟ್ ಮೆಮೊರಿ ಅಂತ. ಹಾಗೆ 2 ನೇಮ್ ಅವೇ. ಒಂದು ಯೂಸರ್ ಐ ಡಿ ಬರುತ್ತೆ, ಇನ್ನೊಂದು ನಾವು ಯಾವ ನೇಮ್ ಬೇಕಾದ್ರೂ ಕೊಟ್ಕೋಬೋದು. ಯೂಸರ್ ಐ ಡಿ ಬಂದು ಇಂಗ್ಲೀಷೇ ಕೊಡಬೇಕು, ಕನ್ನಡ ಕೊಡೋಕ್ಕಾಗಲ್ಲ. ಯೂಸರ್ ಐ ಡಿ ಅದು ಮೇಯ್ನ್ ಐ ಡಿ, ಅಲ್ಲಿಯೇ ಸಕ್ಕರೆನಾಡು ಅಂತ ಕೆಂಪ ಅಂತ ಕೊಟ್ಟಿರೋದು. ಇನ್ನೊಂದು ಮಾಮೂಲಿ ಕೆಂಪರಾಜ್ ಗೌಡ ಅಂತ. 2 ನೇಮ್ ಅವೇ ಯೂಟ್ಯೂಬ್. ಒಂದೇ ಐ ಡಿ 2 ನೇಮು, ಎಲ್ಲ ಯಾರು ಬೇಕಾದ್ರೂ ಕೊಟ್ಕೋಬೋದು. ಹಂಗೆ ಕೆಲವರು 2ಕ್ಕೂ ಒಂದೇ ಕೊಟ್ಕೋತಾರೆ. ಬಟ್ ಅಬ್ಸರ್ವೇಷನ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ನಗೋ ಥರ ಸಿಂಬಲ್ ಕಳಿಸ್ಬಿಟ್ಟು ಹಂಗೆ ಮಾಡಿರೋದು. ಅವರು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೋ ಏನೋ, ಒಂದು ಸ್ವಲ್ಪ ವ್ಯೂಸ್ ಬಂದೇಟ್ಗೆ ನೇಮ್ ಚೇಂಜ್ ಮಾಡ್ಕೊಂಡವನೇ ಅನ್ನೋ ಥರ ತಿಳ್ಕೊಂಡಿರ್ಬೇಕೇನೋ ಮೋಸ್ಟ್ಲಿ. ಏನೋ ಅವರ ಹಣೆ ಬರ. ಕೆಂಪಣ್ಣ ಸಾಲ ಮಾಡಿ ಎಲ್ಲ ರೆಡಿ ಮಾಡಿಸು, ಮುಂದೆ ರೇಟ್ ಜಾಸ್ತಿ ಇರುತ್ತೆ, ಸಾಲ ತೀರಿಸ್ಕೋಬೋದು. ಅಷ್ಟು ಸಾಲ ಮಾಡಿ ತೀರಿಸುವಂಥ ಕೆಪಾಸಿಟಿ ಇಲ್ಲ, ಯಾಕೆಂದರೆ ಆದಾಯದ ಮೂಲ. ಏಕೆಂದರೆ ಐಕ್ಳು ಇನ್ನೂ ಚಿಕ್ಕವು, ಇವಳು ಹೊಲ್ತಕ್ಕೆ ಬಂದು ಏನು ದಬಾಕಳಲ್ಲ, ಅಟಿಲೇ ಇರ್ತಾಳೆ. ನಾನು ಒಬ್ಬನೇ ಕಷ್ಟಪಡಬೇಕು. ಸೊ ಆ ಉದ್ದೇಶಕ್ಕೋಸ್ಕರ ಮನೆಯಿಂದ ಕಾರ್ಮೆಂಟ್ ಹೋದ್ರೆ ತಾನೇ ನಾನು ಹೋಗಿ ಮಾಡ್ಬೋದು. ಸೊ ಅದನ್ನು ಒಬ್ಬನೇ ಎಲ್ಲನೇ ಮೇಂಟೈನು ಒದ್ದಾಡಬೇಕು. ಆ ಕಾರಣದಿಂದ ಅತಿ ಹೆಚ್ಚು ಸಾಲ ಮಾಡೋಕ್ಕೂ ಆಗಲ್ಲ. ಮನೆ ಇನ್ನೂ ಹಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಹಂಗಂತ ಅಂದ್ಬಿಟ್ಟು ನಾವು ಹೆಚ್ಚು ಸಾಲ ಮಾಡ್ಕೊಂಡು ಮನೆ ಕಟ್ಬಿಟ್ಟು ಆಮೇಲೆ ನೆಮ್ಮದಿ ಇರೋಲ್ಲ. ಅದನ್ನು ತೀರಿಸ್ಬೇಕಂದ್ರೆ ಬಡ್ಡಿ ಬೆಳ್ಕೊಂಬಿಟ್ಟೋಯ್ತದೆ, ನೆಮ್ಮದಿ ಇರೋಕ್ಕಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾನು ಹೆಚ್ಚು ಸಾಲ ಮಾಡ್ತಾಯಿಲ್ಲ. ಎಷ್ಟು ಸಾಲ ಮಾಡಿದ್ದೀನಿ ಅಂತಲೂ ಆಮೇಲೆ ಹೇಳ್ತೀನಿ, ನಾನು ಎಷ್ಟಾಗೈತೆ ಅಂತ ಹೇಳ್ತೀನಿ ನಿಮಗೆ. ರೇಟ್ ಜಾಸ್ತಿ ಆಗೋದೇನೋ, ಈ ಅಂಗಡಿಗೆ ಹೋಗಿ ದಿನ ಅಪ್ಪು ಆಲೆ ಅಣ್ಣ ಅವತ್ತು ಆ ರೇಟು ಅಂದರೆ, ಇಲ್ಲ ಈಗ ರೇಟ್ ಚೇಂಜ್ ಆಯಿತು ತಕೋ, ಆಲೆ ಮುಂದಕ್ಕೂ ಚೇಂಜ್ ಆಯಿತು, ಬರೀ ಇದೇ ಗೋಳಾಗೋಗದೆ. ದುಡ್ಡ ಹೆಂಗೆ ಜನಗಳ ಹತ್ರ ಮೋಸ ಮಾಡಿ ಕಿತ್ಕ ತಿಂತಾರೆ ಅಂದರೆ, ಕೇಳಿದ್ರೆ ಬಜೆಟಲ್ಲಿ ಅದೇನೋ ಮಾಡೋರೆ, ಅದರಿಂದ ಈಗ ಎಲ್ಲ ಜಾಸ್ತಿ ಆಯ್ತಾವೆ ಅಂತಾರೆ. ಮಾತೆತ್ತಿದ್ರೆ ಈಗ 1 ವಾರ ಇದ್ದದ್ದು ಅಲ್ಲೇ ಇನ್ನೊಂದು ವಾರಕ್ಕೆ ಜಂಪು. ಇವು ರೇಟ್ ಜಾಸ್ತಿ ಮಾಡ್ಕೊ ಹೋಯ್ತಾ ಇರ್ತಾರೆ. ಒಟ್ಟಿನಲ್ಲಿ ಬಡವರು ಬಗ್ರ ಬದುಕಕ್ಕಂತೂ ಬಿಡಲ್ಲ. ಶ್ರೀಮಂತರು ಆಯ್ತಾನೆ ಇರ್ತಾರೆ. ಶ್ರೀಮಂತರು ಆಯ್ತಾನೆ ಇರ್ತಾರೆ. ಏನು ಕಮ್ಮಿ ಏನು ಆದಾಯ ಸಿಗಲ್ಲ. ಯಾವ ಸರ್ಕಾರ ಅಲ್ಲ, ಯಾವ ಅಧಿಕಾರಿಗಳು ಅವ್ರು ಕೇಳೋರು ಇಲ್ಲಂತಂದ್ರೆ ಅಷ್ಟು ಬೇಗ ಕೋಟ್ಯಾಧೀಶ್ವರ ಅವ್ರು ಆಗೋಕ್ಕೆ ಚಾನ್ಸು ಇಲ್ಲ. ಏನೋ ಈಗ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂಗಡಿ ಮಾಡ್ತಾರೆ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಅದನ್ನ ಒಂದು ವರ್ಷ ಹತ್ರದಲ್ಲೇ ಎತ್ತು ಇನ್ನು 1-2 ವರ್ಷದಲ್ಲೇ ಎತ್ತಾರೆ ಅಂದ್ಕೊಳ್ಳಿ. ಇನ್ನು ಮಿಕ್ಕದ್ದೆಲ್ಲ ಲಾಭವೇ, ಏಕೆಂದರೆ ಅಷ್ಟು ಲಾಭ. ಈಗ ಒಂದು 5 ರೂಪಾಯಿದು 10 ರೂಪಾಯಿಗೆ ಮಾರ್ತಾರೆ, ಅದು ಕೇಳೋರು ಯಾರು ಅವ್ರನ್ನ? ಯಾರೂ ಇಲ್ಲ, ಕೇಳೋರೇ ಇಲ್ಲ. ಅವ್ರು ಎಷ್ಟಕ್ಕಾರು ಮಾರ್ಕೋಬೋದು, ಹಂಗಾಗೋಗೈತೆ. ಬಟ್ ಅವ್ರದ್ದೇ ಆದ ಒಂದು ರೂಲ್ಸ್ ಹೇಳ್ತಾರೆ, ಬುಕ್ ತೆಗಿತಾರೆ. ಮಾತೆತ್ತೋರು ಒಂದು ಬುಕ್ ತೆಗೆದುಬಿಡ್ತಾರೆ. ನಮಗೆ ಬಂದಿರೋದೇ 20 ರೂಪಾಯಿಗೆ, ನಿಮಗೆ ಕೊಡ್ತಾ ಇರೋದೇ 21 ರೂಪಾಯಿಗೆ, ಸಿಗ್ತಾ ಇರೋದೇ 1 ರೂಪಾಯಿ ಅಂತ ಡೌ ಬೇರೆ ಹೇಳ್ತಾರೆ. ಅಯ್ಯೋ, ಎಂಥ ಪ್ರಪಂಚದೊಳಗೆ ನಾವು ಬದುಕಿ ಜೀವನ ಮಾಡ್ತಾವೆ ಅಂತ ನಮಗೆ ಅಸಹ್ಯ ಆಯ್ತದೆ ಒಂದೊಂದ್ಸಲಿ ನೋಡೋಕ್ಕೆ. ಅಲ್ಲೂ ಒಳ್ಳೊಳ್ಳೆ ಜಾಗದಲ್ಲಿ ಸೈಟ್ಗಳು ತೆಗೆದಿರ್ತಾರೆ. ಐಷಾರಾಮಿ ಮನೆಗಳು, ಮನೆಗೆ 1 ಕೋಟಿ ಎಷ್ಟು ಖರ್ಚು ಮಾಡಿರ್ತಾರೆ. ಮನೆಗೆ 1 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. ಲಾಭನೇ ಇಲ್ಲ ಅಂತಾರೆ, ಬಿಸ್ನೆಸ್ಸೇ ಇಲ್ಲ ಅಂತಾರೆ. ಮಾತೆತ್ತಿದ್ರು ಕೊರೋನಾ ಅಂತಾರೆ. ಅವಾಗಿನ ಕೊರೋನಾವ ಈಗಲೂ ಹೇಳ್ತಾ ಹೋಗ್ತಾರೆ, ಈಗಲೂ ಕೊರೋನಾ, ಆ ಕೊರೋನಾ ಎಫೆಕ್ಟು ಈಗಲೂ ಅಂತಾರೆ. ಮಾಡೋ ಸಂಪಾದನೆ ಮಾಡ್ತಾನೆ ಇರ್ತಾರೆ. ಕೆಂಪ, ನಿಮ್ಮ ಮಾತು ಚಂದ. ನಾವು ಮನೆ ಕಟ್ಟುತ್ತಿದ್ದೇವೆ, ಏನಾದರೂ ಯೂಟ್ಯೂಬಿಂದ ಅರ್ನಿಂಗ್ ಮಾಡೋಣ ಅಂದರೆ ಆಗ್ತಿಲ್ಲ ಕೆಂಪಣ್ಣ. 2 ವರ್ಷದಿಂದ ಮಾಡ್ತಿದ್ದೀನಿ, ಏನಾದರೂ ಟಿಪ್ಸ್ ಹೇಳಿ. ಟಿಪ್ಸು, ದಿನ ವೀಡಿಯೋ ಮಾಡಬೇಕು. ಈ ದಿನ ಹೆಂಗೆ ನಾವು ಕೆಲಸಕ್ಕೆ ಹೋದರೆ ಒಂದು 500-600 ಕೊಡ್ತಾರೆ, ಕೂಲಿಗೆ ಹೋದರೆ ಅದೇ ಥರ ದಿನ ವೀಡಿಯೋ ಮಾಡಿದ್ರೆ ಏನೋ ಒಂದಿಷ್ಟು ಬರುತ್ತೆ. ಯಾಕೆಂದರೆ ನಮ್ಮವೆಲ್ಲ ಬರೀ ಒಂದು 10,000, 20,000, 15,000 ಹಿಂಗೆ ಹೋಯ್ತವೆ. ಯಾವುದೋ ಒಂದು ವೀಡಿಯೋ 50,000 ಹೋಯ್ತವೆ. ನೀವು ಮಾಡಿ ಏನಾರ 1 ಲಕ್ಷ 2 ಲಕ್ಷ ದಿನ ವೀಡಿಯೋ ಹಾಕಿ ಏನಾರ 1 ಲಕ್ಷ 2 ಲಕ್ಷ ವ್ಯೂಸ್ ಹೋಯ್ತು ಅಂದರೆ ನೀವು 1 ಲಕ್ಷ 2 ಲಕ್ಷನೇ ಸಂಪಾದನೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ವೀಡಿಯೋ ಮಾಡಬೇಕು, ಅದು ನಿಮ್ಮ ಮೇಲೆ ಡಿಪೆಂಡು, ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡು. ಧನ್ಯವಾದಗಳು. ನೆಕ್ಸ್ಟ್ ಕಾಮೆಂಟ್ಗೆ ಆಮೇಲೆ ಉತ್ತರ ಕೊಡಮ್ಮ. ಸದ್ಯಕ್ಕೆ ಸಾಕು, ಧನ್ಯವಾದಗಳು. ಇನ್ನು ಬೇಕಾದಷ್ಟೇ. ತಲೆ ಕೆಚ್ಕೊತಾ ಇಲ್ವನು? ಯಾಕಂಡಾಗಿಲ್ಲ? ಇಲ್ಲ ಆಗಿಲ್ವಾ? ಆಗ್ದಾರ ಅದೇ ಅದು ತಗೋಬೈಲಿ. ಆಯಿತು,
ಹಿಂಗೆ ತಿರುಗಿಸೋಗ ಹಿಂದ್ಗಡೆ ತಿರುಗು ಕಟ್ ಮಾಡ್ಬಿಟ್ಟು ಹಿಂಗೆ ಮೇಕೆತ್ತು